ಈಗ ಹೊರ ರಾಜ್ಯಗಳಿಂದ ಯಾರೆಲ್ಲ ಬಂದಿದ್ದಾರೆ ನಮ್ಮ ರಾಜ್ಯ ಕಾಲಿಟ್ಟಿದ್ದಾರೆ ಬಂದವರು ಮಾಹಿತಿಯನ್ನ ಕೊಡಿ ಮಾಹಿತಿಯನ್ನ ಮುಚ್ಚಿಟ್ರೆ ಕ್ರಿಮಿನಲ್ ಕೇಸ್ ಗ್ಯಾರಂಟಿ ಅಂತ ಯಲಹಂಕ ತಹಶೀಲ್ದಾರ್ ರಘುಮೂರ್ತಿ ಅವರು ಎಚ್ಚರಿಕೆಯನ್ನ ಕೊಟ್ಟಿರೋದು. ಯಾಕಂದ್ರೆ ಸರ್ಕಾರದ ಹತ್ರ ಪರ್ಮಿಷನ್ ತಗೊಂಡಿರೋ ಲೆಕ್ಕ ನೋಡಿದ್ರೆ ಬೇರೆ ಇದೆ, ಈಗ ಬಂದ ಮೇಲೆ ಲೆಕ್ಕ ನೋಡಿದ್ರೆ ಇನ್ನೊಂದಿದೆ. ಅಲ್ಲಿಗೆ ಸಾಕಷ್ಟು ಜನ ಮಿಸ್ಸಿಂಗ್ ಆಗಿದ್ದಾರೆ. ಮಿಸ್ಸಿಂಗ್ ಅಂತಂದ್ರೆ ಬಂದಿರ್ತಾರೆ, ಮಾಹಿತಿ ಕೊಟ್ಟಿಲ್ಲ, ಆ ತರ. ಹಾಗಾಗಿ ಅವ್ರನ್ನ ಟ್ರೇಸ್ ಔಟ್ ಮಾಡೋ ವಿಚಾರದಲ್ಲಿ ಸರ್ಕಾರ ಇವಾಗ ಟೆನ್ಷನ್ ಮಾಡ್ಕೊಂಡಿದೆ. ಈ ಮಧ್ಯದಲ್ಲಿ ಎಲ್ಲರನ್ನು ನಾವು ಟ್ರೇಸ್ ಔಟ್ ಮಾಡಿ ಟೆಸ್ಟ್ ಮಾಡಿಸ್ತೀವಿ, ನೀವೇ ಬಂದು ಲೆಕ್ಕ ಕೊಟ್ರೆ ಸರಿ ಹೋಗುತ್ತೆ, ಅದರ್ವೈಸ್ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕಾಗುತ್ತೆ ಅಂತ ಯಲಹಂಕ ತಹಶೀಲ್ದಾರ್ ರಘುಮೂರ್ತಿ ಅವರು ಎಚ್ಚರಿಕೆಯನ್ನು ಕೊಟ್ಟಿರೋದು. ಎಲ್ಲರನ್ನೂ ನಾವು ಟ್ರೇಸ್ ಮಾಡಿ ಟೆಸ್ಟ್ ಮಾಡ್ತೀವಿ, ಯಾವುದೇ ಕಾರಣಕ್ಕೂ ಬಿಡುವಂತ ಪ್ರಶ್ನೆ ಇಲ್ಲ ಅಂತ ಹೇಳಿದ್ದಾರೆ. ಬೆಂಗಳೂರಿಗೆ ಬಂದ್ರು, ಅವ್ರ ಮೊಬೈಲ್ ನಂಬರ್ ಇದೆ, ಮೊಬೈಲ್ ನಂಬರ್ ಅನುಸಾರವಾಗಿ ನಾವೆಲ್ಲರನ್ನು ಕೂಡ ಕೌನ್ಸಿಲಿಂಗ್ ಮಾಡಿದ್ದೀವಿ. ಅವರು ಬಂದಂತರು ಬೆಂಗಳೂರಲ್ಲಿದ್ದಾರೆ, ಯಾವ ಭಾಗದಲ್ಲಿ ಅನ್ನೋದ ಇನ್ಫಾರ್ಮೇಷನ್ ಕೂಡ ನಮಗೆ ಹೇಳಿದ್ದಾರೆ. ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡಿದ್ದೀವಿ. ನಾವು ಸಂಬಂಧಪಟ್ಟಂತ ಪೊಲೀಸ್ ಇಲಾಖೆ, ಸಂಬಂಧಪಟ್ಟಂತ BBMP, ನಮ್ಮ ಜಿಲ್ಲಾಡಳಿತ, ಈ ಮೂರೂ ಇಲಾಖೆಯರು ಕೂಡ ಸೇರ್ಕೊಂಡು ಈ ವ್ಯಾಪ್ತಿನಲ್ಲಿ, ಬೆಂಗಳೂರು ವ್ಯಾಪ್ತಿನಲ್ಲಿ ಎಲ್ಲಿದ್ದಾರೆ ಅನ್ನೋದು ಅವರಿಗೆ ಟ್ರೇಸ್ ಔಟ್ ಮಾಡ್ತೀವಿ. 1 or 2 days ಅಲ್ಲಿ ಟ್ರೇಸ್ ಔಟ್ ಮಾಡಿ ಅಷ್ಟು ಜನಕ್ಕೂ ಯಾರಿಗೆ ನೀಡಿದೆ, ಈಗ 14 ದಿನ ಆಗಿರೋರು ಕೆಲವು ಜನ ಇದ್ದಾರೆ, 8 ದಿನ ಆಗಿರೋರು ಕೆಲವು ಜನ ಇದ್ದಾರೆ, 7 ದಿನ ಆಗಿರೋರು ಕೆಲವು ಜನ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರು ಆ ಸಿಂಪ್ಟಮ್ಸ್ ಇದ್ದು ಈಗಾಗಲೇ ಬೆರ್ತೋಗ್ಬಿಟ್ಟಿದ್ದಾರೆ ಅವರು ಸುಮಾರು ಜನ ಜೊತೆಲಿ. ಇದು ಉಲ್ಬಣವಾಗೋ ಚಾನ್ಸಸ್ ಇದೆ. ಯಾರ್ಯಾರು ಬೆಂಗಳೂರಿನ ಹೊರಗಡೆ ಹೋಗಿ ಬಂದಿದ್ದೀರಾ ಅಕೌಂಟಬಿಲಿಟಿ ಇಲ್ದಂಗೆ, ದಯಮಾಡಿ ತಾವುಗಳು ಬಿಟ್ಟೋಗಿದ್ರು ಕೂಡ ಇಮಿಡಿಯೇಟು ನಮ್ಮ ಜಿಲ್ಲಾಡಳಿತಕ್ಕೆ ತಿಳಿಸಿ ಸ್ವ್ಯಾಬ್ ಟೆಸ್ಟ್ ಮಾಡಿಸ್ಕೊಳ್ಳಿ. ನೀವು ಮಾಡಿಸ್ಕೊಳ್ಳಿಲ್ಲ ಅಂದರೆ ನಮ್ಮ ಹತ್ರ ಡಾಟಾ ಇದೆ, ನಾವು ಸ್ವ್ಯಾಬ್ ಟೆಸ್ಟ್ ಮಾಡಿಸ್ತೀವಿ. ಸಂಬಂಧಪಟ್ಟವ್ರು ಮರೆಮಾಚಿದ್ರೆ ನಿಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡ್ತೀವಿ. ನಾನು ಮೀಡಿಯಾ ಮುಖಾಂತರ ಹೇಳೋದು ಇಷ್ಟೇ, ಸಾರ್ವಜನಿಕರಿಗೆ ಯಾರೂ ಕೂಡ ಇದನ್ನು ಮರೆಮಾಚಬೇಡಿ. ನಾವು ಎಂಟೈರ್ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ ವಿತ್ 24/7 ಕೆಲಸ ಮಾಡ್ತಿದ್ದೀವಿ. ಇಷ್ಟೆಲ್ಲ ಮಾಡಿಯೂ ಕೂಡ ನೀವು ಮರೆಮಾಚಿದ್ರಿ ಅಂದರೆ ಇದಕ್ಕೆಲ್ಲ ಚ್ಯುತಿ ತಂದಂಗಾಗುತ್ತೆ. ದಯಮಾಡಿ ನಾನು ಮನವಿ ಮಾಡ್ತಿದ್ದೀನಿ, ಯಾರ್ಯಾರು ಸ್ವ್ಯಾಬ್ ಟೆಸ್ಟ್ ಮಾಡಿಸಿಲ್ಲ ಇಮಿಡಿಯೇಟ್ ಮಾಡಬೇಕು. ಹಾಗಾಗಿ ಯಾರೂ ಆತಂಕ ಪಡೋಗತ್ತಿಲ್ಲ. ಸ್ವ್ಯಾಬ್ ಟೆಸ್ಟ್ ಮಾಡಿದ್ರೆ ಏನಾಗುತ್ತೆ, ನೀವು ಪರಿಪೂರ್ಣತೆ ಇತ್ತು, ನಿಮ್ಮ ಆರೋಗ್ಯ ಚೆನ್ನಾಗಿತ್ತು ಅಂತಂದ್ರೆ ನೆಗೆಟಿವ್ ಬರುತ್ತೆ. ಬೆಂಗಳೂರಿಗೆ ಬರೋದಕ್ಕೆ ಅನುಮತಿ ಪಡ್ಕೊಂಡವರು, ಪರ್ಮಿಷನ್ ಪಡ್ಕೊಂಡವರು 42,000 ಜನ. ಯಲಹಂಕ ತಹಶೀಲ್ದಾರ್ ಪ್ರಕಾರ 16,674 ಜನ ಬಂದಿದ್ದಾರೆ. ಬೆಂಗಳೂರಿಗೆ ಬಂದಿರುವಂತವರು ಇಷ್ಟು ಜನ. ಅದರಲ್ಲಿ ಎಷ್ಟು ಜನ ಹಾಗಾದ್ರೆ ಸಂಪರ್ಕದಲ್ಲಿದ್ದಾರೆ? 16,674 ಜನರ ಪೈಕಿ 12,674 ಜನ ಸಂಪರ್ಕದಲ್ಲಿದ್ದಾರೆ. 9 ಚೆಕ್ ಪೋಸ್ಟ್ಗಳ ಮುಖಾಂತರ 12,674 ಜನ ಬಂದಿರೋದು. ಉಳಿದ 4,000 ಜನ ಹಂಗಾದ್ರೆ ಎಲ್ಗೆ ಹೋದ್ರು? ಅದು ಈಗ ನಿಗೂಢವಾಗಿ ಉಳ್ಕೊಂಡ್ಬಿಟ್ಟಿದೆ. ಇನ್ನು ಅನುಮತಿ ಪಡ್ಕೊಂಡವರು, ಸೊ ಆ ನಂಬರ್ಸ್ ನೋಡಿದ್ರೆ ಆಘಾತ ಆಗುತ್ತೆ, ನಮ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ಏನಿದೆ, ಇಷ್ಟೊಂದು ಜನ ಪರ್ಮಿಷನ್ ಪಡ್ಕೊಂಡಿದ್ದಾರೆ ಆಪ್ ಮುಖಾಂತರ, ಸೇವಾ ಸಿಂಧು ಆಪ್ ನಲ್ಲಿ. ಆದ್ರೆ ಎಲ್ಲಿ ಹೋದ್ರು? ಬಂದ ಮೇಲೆ ಬಂದಿದ್ದಾರಾ ಇಲ್ವಾ? ಬಂದ ಮೇಲೆ ಎಲ್ಲಿ ಹೋದ್ರು? ಎಷ್ಟು ಜನ ಜೊತೆ ಸಂಪರ್ಕಕ್ಕೆ ಬಂದಿದ್ದಾರೆ? ಇವೆಲ್ಲ ವಿಚಾರ ಇವಾಗ ಸರ್ಕಾರಕ್ಕೆ ತಲೆನೋವಾಗಿರೋದು. ಇನ್ನು ಅನುಮತಿ ಪಡೆದಿದ್ದವರು 42,000 ಜನ. ಯಲಹಂಕ ತಹಶೀಲ್ದಾರ್ ಪ್ರಕಾರ ಬಂದಿರೋದು 16,674 ಜನ. ಉಳಿದಂತ 25,326 ಜನರು ಕೂಡ ಬೆಂಗಳೂರಿಗೆ ಬಂದಿದ್ದಾರಾ ಅಥವಾ ಬೇರೆ ಕಡೆ ಹೋಗಿದ್ದಾರಾ? ಸೊ ಇವೆಲ್ಲವೂ ಕೂಡ ಸದ್ಯಕ್ಕೆ ಒಂಥರ ನಿಗೂಢವಾಗಿ ಉಳ್ಕೊಂಡ್ಬಿಟ್ಟಿದೆ. ಎಲ್ಲರೂ ಕೂಡ ಈ 9 ಚೆಕ್ ಪೋಸ್ಟ್ಗಳ ಮುಖಾಂತರನೇ ಹಂಗಾದ್ರೆ ಬಂದಿದ್ದಾರಾ? ಬೆಂಗಳೂರಿಗೆ ಬಂದಿದ್ದಾರಾ ಅನುಮತಿ ಪಡ್ಕೊಂಡವರು ಅಥವಾ ಬೇರೆ ಕಡೆ ಹೋಗಿದ್ದಾರಾ? ಬರೋರು ಎಲ್ಲರೂ ಕೂಡ ಆ 9 ಚೆಕ್ ಪೋಸ್ಟ್ಗಳ ಮುಖಾಂತರ ಬಂದಿದ್ದಾರಾ? ಬೇರೆ ಜಿಲ್ಲೆಗಳ ಮುಖಾಂತರ ಏನಾದ್ರೂ ಬಂದಿರಬಹುದಾ? ಈ ಎಲ್ಲ ವಿಚಾರವಾಗಿ ಸರ್ಕಾರಕ್ಕೆ ಈಗ ಟೆನ್ಷನ್ ಆಗಿರೋದು.